ಮಾಧ್ಯಮಗಳ ಜೊತೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾತನಾಡಿ, ಅದಕ್ಕೆ ಜನ ಉತ್ತರ ಕೊಡುತ್ತಾರೆ. ಅವರಿಗೆ ವಿಷಕನ್ಯೆ ಅಂತಾರೋ ಇನ್ನೊಂದಂತಾರೋ ಅವರೇನು ಅನ್ನೋದು ಇಡೀ ಕರ್ನಾಟಕದ ಜನ ನೋಡಿದೆ. ಅವರ ಸಂಸ್ಕೃತಿ ಎಂತಹದ್ದು ಎನ್ನುವುದನ್ನು ನೋಡಿದೆ. ಪಾಪ ಅವರ ಬಗ್ಗೆ ನಾನ್ಯಾಕೆ ಮಾತಾಡಲಿ? ಅವರೆಲ್ಲ ದೊಡ್ಡವರು. ನನ್ನ ಹತ್ತಿರವೆಲ್ಲಿ ದುಡ್ಡಿದೆ? ಹೆಸರಿಗೆ ಮಾತ್ರ ಲಕ್ಷ್ಮಿ ನಾನು. ಸಾಹುಕಾರರು ಅವರಲ್ಲವೇ? ಇನ್ನು ನಾನು ಆಸೆ ಪಟ್ಟರೆ DCM ಮಾಡಿಬಿಡ್ತಾರಾ? ಇವತ್ತು ನಾನು ಮಂತ್ರಿಯಾಗಿದ್ದೇನೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತೆ ಈ ರಾಜ್ಯದಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡಿದ್ದಾರೆ ಎಂದರು. ತಯಾರಿಲ್ಲ, ಅದಕ್ಕೆ ಉತ್ತರ ಜನ ಕೊಡ್ತಾರೆ. ಅವರು ವಿಷಯ ಕನ್ಯೆ ಅಂತಾರೋ ಇನ್ನೊಂದು ಕನ್ಯೆ ಅಂತಾರೋ, ಅವ್ರು ಏನನ್ನೋದು ಇಡೀ ಕರ್ನಾಟಕ ರಾಜ್ಯದ ಜನ ನೋಡಿದೆ. ಅವರ ಸಂಸ್ಕೃತಿ ಎಂಥದ್ದು ಅನ್ನೋದನ್ನ ರಾಜ್ಯದ ಜನ ನೋಡಿದೆ. ಅವ್ರ ಬಗ್ಗೆ ನಾನು ಯಾಕೆ ಪಾಪ ಮಾತಾಡ್ಲಿ? ಅವರೆಲ್ಲ ದೊಡ್ಡವರು, ಅವ್ರ ಬಗ್ಗೆ ಯಾಕೆ ಮಾತಾಡ್ಲಿ? ಪಾಪ ನಮ್ಮ ಹತ್ರ ಎಲ್ಲಿ ದುಡ್ಡಿದಿರಿ? ನೀವೇ ಎಲ್ಲ ಅವ್ರಿಗೆ ಸಾಹುಕಾರ ಅಂತೀರಾ. ನಮ್ಮ ಹತ್ರ ಎಲ್ಲಿ ದುಡ್ಡಿದೆ? ಹೆಸರಿಗೆ ಅಷ್ಟೇ ಲಕ್ಷ್ಮಿ ನಾನು. ಸಾಹುಕಾರಗಳು ಅವ್ರಲ್ವಾ? DCM ಸ್ಥಾನದ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಮಹಿಳೆಯಲ್ಲಿ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡೋರು ನೀವು. ಸೊ DCM ಆಗಿ ಯಾಕೆ ನಿಮ್ಗೆ ಕೊಡಬಾರ್ದು ಅನ್ನುವಂತ ಚರ್ಚೆ. ಈಗ ನಾನು ಆಸೆ ಪಟ್ರೆ DCM ಮಾಡ್ಬಿಡ್ತಾರ? ಹೈಕಮಾಂಡ್ ಅಂತ ಹೇಳ್ತಾ ಇದ್ದೀನಿ. ಏನೇ ಸ್ಥಾನಮಾನ, ಇವತ್ತು ನಾನು ಮಂತ್ರಿ ಆಗಿದ್ದೀನಿ. ಒಬ್ಬ ಸಾಮಾನ್ಯ ಕಾರ್ಯಕರ್ತೆ ಈ ರಾಜ್ಯದಲ್ಲಿ ಒಂದು ಇತಿಹಾಸ ನಿರ್ಮಾಣ ಆಗಿದೆ. ಇಂಥ ಒಂದು ದೊಡ್ಡ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಅವಕಾಶವನ್ನ ಕೊಟ್ಟಿದ್ದೆ ಕಾಂಗ್ರೆಸ್ ಪಕ್ಷ ಮುಖಂಡರು. ಇದನ್ನ ನಿಭಾಯಿಸ್ತೀನಿ ನಾನು. ಮುಗುಲಿಗೆ ಏನೇ ಹಾಕುವಂತವಳಲ್ಲ. ಕೆಪಾಸಿಟಿ ಐತೆ ಅನ್ನುವಂಥದ್ದು ಕೂಡ ಹೈಕಮಾಂಡ್ ತೀರ್ಮಾನ ತಗೊಂಡು ಸತೀಶ್ ಜಾರಕಿಹೊಳಿ ಅವರಿಗೆ DCM ಕೊಡ್ಬೇಕಂತೇಳಿ ಬೆಳಗಾವಿ ಜಿಲ್ಲಾ ಆಸಿಫ್ ಸೇಠ್ ಅವರು ಸೇರಿದಂತೆ ಸಾಕಷ್ಟು ಜನ ಶಾಸಕರು ಒತ್ತಾಯ ಮಾಡ್ತಾ ಇದ್ದಾರೆ. ನಿಮ್ಮ ಹೈಕಮಾಂಡ್ ನಿರ್ಧಾರ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.